ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನ ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 26 ನೋಡೋಣ. ದೃಶ್ಯೀಕರಣ ಮತ್ತು ಓಂ ನಾಭಿ ಧ್ಯಾನ. ಅಧ್ಯಾಯ 26ರ ಹೆಸರು ದೃಶ್ಯೀಕರಣ ಮತ್ತು ಓಂ ನಾಭಿ ಧ್ಯಾನ. ವರ್ತಮಾನದಲ್ಲಿ ಜೀವಿಸುವ ತಂತ್ರಗಳು. ಹಿಂದಿನ ಅಧ್ಯಾಯದಲ್ಲಿ 3 ಅಭ್ಯಾಸಗಳನ್ನು ನಾವು ತಿಳಿದುಕೊಂಡಿದ್ವಿ. ಹೆರಿಗೆಗಾಗಿ ಮನಸ್ಸಿನ ಪೂರ್ವ ತಯಾರಿ ಹೇಗಿರಬೇಕು ಅನ್ನೋ ಅಧ್ಯಾಯದಲ್ಲಿ 3 ಅಭ್ಯಾಸಗಳನ್ನು ನಾವು ನೋಡಿದ್ವಿ. 4ನೇ ಅಭ್ಯಾಸ ಅಂದರೆ ದೃಶ್ಯೀಕರಣ. ದೃಶ್ಯೀಕರಣ ಅಂದರೆ ನಾವು ಏನು ಆಗಬೇಕು, ಏನು ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಅದನ್ನು ಮೊದಲೇ ಮನಸ್ಸಿನಲ್ಲಿ ಅಂದುಕೊಳ್ಳೋದು. ಈಗ ಎಕ್ಸಾಂಪಲ್ ಮೂಲಕ ಹೇಳೋದು ಅಂದರೆ, ಯಾವುದೇ ಒಂದು ಪ್ರಮುಖ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಕೆಲಸವನ್ನು ಮಾಡಲು ಹೋಗುತ್ತಿರುವಾಗ ಆ ಸಂಪೂರ್ಣ ಪ್ರಕ್ರಿಯೆಯ ಒಂದು ವಿಷನನ್ನು ಮೊದಲು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳೋದು. ಹೇಗೆ ಅಂದರೆ, ನಾವು ಲವಲವಿಕೆಯಿಂದ ಕೆಲಸ ಮಾಡಲು ಹೊರಟಿದ್ದೀವಿ ಅನ್ನೋ ಥರ, ಮತ್ತು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋದ್ವಿ, ಎಲ್ಲ ಯೋಜಿತವಾಗಿ ಆಯಿತು, ನಮ್ಮ ಪರವಾಗಿಯೇ ನಡೆಯುತ್ತಿದೆ, ಏನೂ ಅಡ್ಡಿ ಆಗಿಲ್ಲ ಅಂದ್ಕೊಳ್ಳೋದು. ಮತ್ತು ಅಲ್ಲಿ ಎಲ್ಲ ಕೆಲಸವು ಸಂಪೂರ್ಣವಾಗಿ ಆಯಿತು, ಅಲ್ಲಿಂದ ಉತ್ತಮ ಫಲಿತಾಂಶದೊಂದಿಗೆ ನಾವು ಸಂತೋಷದಿಂದ ಮನೆಗೆ ಹಿಂತಿರುಗಿದ್ವಿ. ಈ ರೀತಿಯಾಗಿ ನಾವು ಒಂದು ಚಿತ್ರದ ರೂಪದಲ್ಲಿ, ಒಂದು ಫಿಲ್ಮ್ ಥರ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಅದು ನಿಜ ಅಂತ ಅಂದ್ಕೊಂಡು ನಮ್ಮ ಮೈಂಡ್ ಅದೇ ಕೆಲಸವನ್ನೇ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ದೃಶ್ಯೀಕರಣ ತಂತ್ರ ಅಂತ ಕರಿತೀವಿ. ಇದನ್ನೇ ನಾವು ಮಾಡಬೇಕು. ಇದನ್ನು ನಾವು ಹೆರಿಗೆ ಸಮಯದಲ್ಲಿ ಮಾಡಿಕೊಳ್ಬೇಕು. ಹೆರಿಗೆ ಸಮಯ ಅಂತ ಅಲ್ಲ, ಯಾವುದೇ ಕೆಲಸಕ್ಕಾದರೂ ನಾವು ಈ ದೃಶ್ಯೀಕರಣ ತಂತ್ರವನ್ನು ಉಪಯೋಗಿಸ್ಕೊಳ್ಬಹುದು. ಅಭ್ಯಾಸವನ್ನು ನಾವು ಗರ್ಭಿಣಿ ಸ್ತ್ರೀಯರು ಇಟ್ಕೊಳ್ಬೇಕು ಮನಸ್ಸಿನಲ್ಲಿ. ಹೇಗೆ ನಾವು ಇದನ್ನ ಇಟ್ಕೊಳ್ಳೋದು ಮನಸ್ಸಿನಲ್ಲಿ, ಚಿತ್ರದ ರೂಪದಲ್ಲಿ ನಾವು ಹೇಗೆ ನೋಡೋದು ಅನ್ನೋದಾದರೆ, ಗರ್ಭಿಣಿ ಸ್ತ್ರೀಯರು ಸಂತೋಷದಿಂದ ಕಣ್ಣು ಮುಚ್ಚಿ ಕುಳಿತುಕೊಂಡು ಸಂತೋಷದಿಂದ ನಾವು ಆಸ್ಪತ್ರೆಗೆ ಹೋಗಿದ್ದೆವು, ಅಲ್ಲಿ ಎಲ್ಲವೂ ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆಗಳು ದೊರೆಯುತ್ತಿವೆ, ವೈದ್ಯರು ದಾದಿಯರು ಎಲ್ಲರೂ ಸಹನೆಯುಳ್ಳವರು ಇದ್ದರು, ಚೆನ್ನಾಗಿ ನೋಡಿಕೊಳ್ತಾ ಇದ್ದರು, ಸುರಕ್ಷಿತವಾಗಿ ಸಾಮಾನ್ಯ ಹೆರಿಗೆಯನ್ನು ನನಗೆ ಆಯಿತು, ಆರೋಗ್ಯವಂತ ಸಾತ್ವಿಕ ಮಗು ನನಗೆ ಜನಿಸಿತು ಅಂತ, ಮತ್ತು ತಾಯಿ ಮಗು ನಾವು ಇಬ್ಬರೂ ಆರೋಗ್ಯವಾಗಿದ್ದೇವೆ, ಸಂತೋಷದಿಂದ ಸುರಕ್ಷಿತವಾಗಿ ನಾವು ಮನೆಗೆ ಬಂದೆವು ಅಂತ ಹೇಳಿ ನಾವು ಚಿತ್ರಗಳನ್ನು, ಅಂದರೆ ಕಣ್ಣು ಮುಚ್ಚಿ ಕುಳಿತುಕೊಂಡು ನಮ್ಮ ಮುಂದೆ ಇದೆಲ್ಲ ನಡೆಯುತ್ತಿದೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೇಕು. ಮತ್ತು ಇದೇ ಸಮಯದಲ್ಲಿನೇ ನಮಗೆ ನೆಗೆಟಿವ್ ಆಲೋಚನೆಗಳು ಬರುವ ಸಾಧ್ಯತೆಯೂ ಇರುತ್ತದೆ. ಅಂದರೆ ನಾವು ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಆಗಲಿಲ್ಲ, ಕಾರ್ ಕೆಟ್ಟು ಹೋಯಿತು, ಈ ರೀತಿಯಾಗಿ ಡಾಕ್ಟರ್ ನಮಗೆ ಸರಿಯಾಗಿ ನೋಡಿಕೊಳ್ಳಲಿಲ್ಲ, ಈ ರೀತಿಯಾಗಿಯೂ ಸಹ ಕಲ್ಪನೆಗಳು ಬರಬಹುದು. ಆದರೆ ಅದನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ರೀತಿಯಲ್ಲಿ ವಿಷನ್ ಬರೋ ಹಾಗೆ ನಾವು ಅಭ್ಯಾಸ ಮಾಡಬೇಕು. ಮತ್ತು ದೇವರಲ್ಲಿ ನಂಬಿಕೆ ಇಟ್ಟು ಎಲ್ಲವೂ ಸರಿ ಹೋಗುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಆ ಅಭ್ಯಾಸವನ್ನು ಮಾಡಿದರೆ ಎಲ್ಲವೂ ಅದೇ ರೀತಿಯಲ್ಲಿಯೇ ಆಗುತ್ತಾ ಹೋಗುತ್ತದೆ. ಮತ್ತು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಮನಸ್ಸು ಕಂಟ್ರೋಲ್ನಲ್ಲಿ ಇದ್ದರೆ 100% ನಾವು ಏನನ್ನು ಹೇಳುತ್ತಿದ್ದೇವೆಯೋ, ಏನನ್ನು ವಿಷನ್ ಪಡೆಯಬೇಕೆಂದುಕೊಂಡಿದ್ದೇವೆಯೋ ಅದೇ ವಿಷನ್ ನಮಗೆ ಬರುತ್ತಾ ಹೋಗುತ್ತದೆ. ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಬೇರೆ ಬೇರೆ ಕಲ್ಪನೆಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಪ್ರಾಣಾಯಾಮ ಮಾಡುವುದು, ಧ್ಯಾನ ಮಾಡುವುದನ್ನು ಮಾಡಬೇಕು.